ಮೊನ್ನೆ ನಾವು ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡಿದ್ರೆ ಓನ್ಲಿ ಮನವಿ ಕೊಡೋದು ರಾಜಕಾರಣ ಪ್ರಶ್ನೆ ಇಲ್ಲ. ಶಾಸಕರಾದ ಗುರುರಾಜ್ ಗಂಟಿಹೊಳಿ ಅವರು ಮತ್ತೆ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಗುರುರಾಜ್ ಗಂಟಿ ಗೋಪಾಲ್ ಪೂಜಾರಿ ಅವರು ಮತ್ತೆ ಅದೇ ರೀತಿಯಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತೆ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಿ.ವೈ. ರಾಘವೇಂದ್ರ ಅವರು ಮತ್ತೆಲ್ಲ ರಾಜಕೀಯ ನಾಯಕರ ಒಂದು ನೇತೃತ್ವದಲ್ಲಿ ಖಂಡಿತವಾಗಿ ನಾನು ಎಲ್ಲರಿಗೂ ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ. ನಾವೆಲ್ಲ ನಮ್ಮ ರಾಜಕಾರಣದಿಂದ ಕಲ್ಲು ಕಾರ್ಯಗಳಿಗೆ ಸಮಸ್ಯೆ ಆಗಬಾರ್ದು, ಅವರ ಹೊಟ್ಟೆಗೆ ನಾವು ಬೆಂಕಿ ಹಾಕಬಾರ್ದು, ಕೂಲಿ ಕಾರ್ಮಿಕರಿಗೆ ನಾವು ಹೊಟ್ಟೆಗೆ ನಾವು ಬೆಂಕಿ ಹಾಕಬಾರ್ದು, ಕಟ್ಟಡ ಕಾರ್ಮಿಕರಿಗೆ ನಮ್ಮಿಂದ ನಮ್ಮ ರಾಜಕಾರಣದಿಂದ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ನಾವೆಲ್ಲ ರಾಜಕೀಯ ಪಕ್ಷದವರು ಒಟ್ಟಾಗಿ ಈ ಒಂದು ಸಮಸ್ಯೆಗೆ ನಾವೆಲ್ಲರೂ ಸ್ಪಂದಿಸಬೇಕಂತ ಹೇಳಿ ನಿನ್ನೆ ತೀರ್ಮಾನ ಆಗಿದೆ. ಆ ತೀರ್ಮಾನದ ಪ್ರಕಾರ ನಾವಿಲ್ಲಿ ಮನವಿಯನ್ನ ಪಕ್ಷಾತೀತವಾಗಿ ಕೊಡಲಿಕ್ಕೆ ಬಂದಿದ್ದೇವೆ. ನೀವು ತೆಗಿಬಾರದು, ಕೆಂಪುಗಲ್ಲು ತೆಗೆಯುವುದು ಕಾನೂನಲ್ಲಿ ಇಲ್ಲ. ಹಾಗೆ ಟ್ರ್ಯಾಕ್ಟರ್ ಮೇಲೆ ಕೇಸನ್ನು ಹಾಕಿ ಜೈಲಿಗೆ ಇರ್ತೇವಂತ ಬೆದರಿಕೆ ಒಡ್ಡಿ ನಮ್ಮ ಲಾರಿ ಮಾಲೀಕರು ನಮ್ಮ ಎಷ್ಟೋ ಜನ ಇವತ್ತು ಒಂದು ಊಟ ಸಹ ಪದಾರ್ಥ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿರುವಾಗ ನಾವು ಆಡಳಿತ ಪಕ್ಷದ ಹೊರ ಹೋಗಿ ನಮಗೆ ಇದನ್ನು ಸರಿ ಮಾಡಿಕೊಡಿ ಸ್ವಾಮಿ ಅಂತ ಕೇಳಿದೆ. ಅವರು 3 ತಿಂಗಳಿಂದ ಇವತ್ತು ಸಿಹಿ ಸುದ್ದಿ ಬರ್ತದೆ, ನಾಳೆ ಸಿಹಿ ಸುದ್ದಿ ಬರ್ತದೆ, ಕಾಯಿದೆ ಅಂತ ಹೇಳಿ ಅವರ ಮಾತಿಗೆ ನಾವು ಮುಗಿಸೋದು 3 ತಿಂಗಳ ಕಾಲ ಅವರ ಮಾತನ್ನು ಕೇಳ್ಕೊಂಡು ಕೂತಿದ್ವಿ ಸ್ವಾಮಿ. ಈಗ 3 ತಿಂಗಳಾಯ್ತು, ಇನ್ನು ನಮಗೆ ನಮ್ಮ ವೆಹಿಕಲ್ ನಮ್ಮ ಮನೆಯಲ್ಲಿ ಇರುವುದಿಲ್ಲ, ಅದೆಲ್ಲ ಫೈನಾನ್ಸ್ ಪಾಲ್ ಆಗ್ತದೆ, ಅದಲ್ಲದೆ ನಾವು ಮಾಡಿದ ಸಾಲ ಜಪ್ತಿ ಆಗ್ತದೆ ಅಂತ ಭಯದಿಂದ ನಮ್ಮ ಲಾರಿ ಮಾಲೀಕರು ಒಂದು ಮೀಟಿಂಗ್ ಪ್ರತಿಭಟನೆ ಹೋರಾಟ ಆಗದೆ ಈ ಕೆಲಸ ಪರಿಹಾರ ಆಗುದಿಲ್ಲ. ಯಾರಿಗೆ ಎಷ್ಟು ಕಷ್ಟ ಕೊಟ್ಟರು ಅಷ್ಟೇ, ಯಾರಿಗೆ ಎಷ್ಟು ಮನವಿ ಕೊಟ್ಟರು ಅಷ್ಟೇ. ಸೊ ನಾನಂತೂ ಪ್ರತಿಭಟನೆ ಹೊರಟವ. ನಿಮಗೆ ಬೇರೆ ದಾರಿ ಓಪನ್ ಮಾಡ್ಕೊಂಡು ಧೈರ್ಯ ಇದ್ರೆ ನಂಗೆ ಏನೂ ಸಮಸ್ಯೆ ಇಲ್ಲ, ನಿಮ್ಗೆ ಬೆಂಬಲವೇ ನನ್ನ ಮತ್ತೆ ಪಕ್ಷದ ಪ್ರಶ್ನೆ ಇಲ್ಲ ಒಂದ್ಸತಿ ಈ ಸಮಸ್ಯೆ ಪರಿಹಾರ ಆಗಬೇಕು. ಮತ್ತೆ ಪ್ರತಿಭಟನೆ ಮಾಡದೆ ಮಾಡ್ಕೊಂತ ಎಂಬುದಿದ್ರೆ ನಿಮ್ಗೆ ಐಕ್ಯಕ್ಕೆ 3 ತಿಂಗಳಾಗಂತ ನಂದೊಂದು 3 ಮೀಟಿಂಗ್ ಮಾಡಿದೆ ದೇವಕರ್ಷಕ ಸಂಸ್ಥೆಗೆ, ಅವ್ರು ಕರ್ನಲ್ ಹೋಗಿದೆ. ನನ್ನ ಪ್ರಶ್ನೆ ಇಷ್ಟೇ, ಪ್ರತಿಭಟನೆ ಇದೆ, ಜಿಲ್ಲಾಡಳಿತಕ್ಕೆ ಪ್ರೆಷರ್ ಬರುವುದಿಲ್ಲ. ಬರ್ಕಿದ್ರೆ ಇಷ್ಟು ದಿವಸ ಬರ್ಕಿತ್ತಲ್ಲ, ಈಗಲೂ 3 ಮೀಟಿಂಗ್ ಕರೆದಿದ್ದಾರೆ, 3 ಮೀಟಿಂಗ್ ಕರೆದಿದ್ದಾರೆ, 3 ಮೀಟಿಂಗ್ ಅಲ್ಲ ನೀವು ಆಯ್ತಪ್ಪ. ನೀವು ಇಷ್ಟು ದಿವಸ ನೀವು ಯಾರಿಗೆ ಫೋನ್ ಮಾಡಿರಿ, ಯಾವ್ದಕ್ಕೆ ಬಂದಿರಿ? ನನಗೆ 1 ನಿಮಿಷ ಮತ್ತೆ ನನಗೆ ಇನ್ಯಾಕೋ ಖುಷಿ ಅಂತ ಹೇಳಿ ನಾ ಪ್ರತಿಭಟನೆ ಮಾಡೋದಿಲ್ಲ, ನಾನು ಅಧಿಕಾರಕ್ಕೆ ಹೋಗುದಲ್ಲ. ಸೊ ನಂದು ಮಾತ್ರ ಪ್ರತಿಭಟನೆ ಬಪ್ಪರ್ ನನ್ನ ಸಂಖ್ಯೆ ಬಂದ್ಬಿಡಿ. ಬೋಲೋ ಭಾರತ್ ಮಾತಾ ಕಿ.
2 ಎಕರೆ ಜಾಗ ನಮ್ಮಲ್ಲಿ ಇಲ್ಲ. ನಮ್ದಿರೋದು 20 ಸೆಂಟ್ಸ್, 10 ಸೆಂಟ್ಸ್, 5 ಸೆಂಟ್ಸ್ ಕಲ್ಲಿರೋದು. ಇದು ತುಂಡು ಭೂಮಿ ಏರಿಯಾ ಉಡುಪಿ ಜಿಲ್ಲೆ. ನಾವು ಅದಕ್ಕೋಸ್ಕರ ಸರ್ ಮಾನ್ಯ ಮಂತ್ರಿಗಳಿಗೆ ಹೇಳಿದ್ದೇವೆ, ಮಾನ್ಯ ದಿನ ಮಾತಾಡಿದ್ದೇವೆ. ನಮ್ಮ ಇವತ್ತು ಸಾಂಕೇತಿಕ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಕೊಡಲಿಕ್ಕೆ ನಾವು ಬಂದಿಲ್ಲ. ನಾವು 15 ತಾರೀಕುವರೆಗೆ ನೋಡ್ತೀವಿ. 15 ತಾರೀಕು ಒಳಗೆ ನಾವು ಇಲಾಖೆಯಿಂದ ಡಿಸಿಯಿಂದ ಆರ್ಡರ್ ಏನೋ ಆಗ್ತದೆ ಸರಣಿ ಸತ್ಯಾಗ್ರಹ ಮಾಡಲಿಕ್ಕೆ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಲಿಕ್ಕೆ ಉಚಿತವಾಗಿ ಪೂರ್ವಭಾವಿ ಕೊಡ್ತಾ ಇದ್ದೇವೆ. ತಾವು ರಿಪೋರ್ಟ್ ಕೊಡಬೇಕು, ಹೇಳಬೇಕು. ಈ ರೀತಿ ನಾವು ಪೊಲೀಸ್ ಇಲಾಖೆ ನಾವು ಸಹ ಇದು ಆಗ್ತಾ ಇರೋದು ನಮಗೆ ನಿಮ್ಮಿಂದ ಪೊಲೀಸ್ ಇಲಾಖೆಯಿಂದ ತೊಂದರೆ ಆಗ್ತದೆ. ನೀವು ಸುಮ್ಮನೆ ಕೂತ್ರೆ ನಮ್ಮ ಕೆಲಸ ನಮಗೆಲ್ಲ ಮಾಡ್ತೀವಿ. ನಮ್ಗೆ ಆಗ್ತದೆ. ಆ್ಯಕ್ಚುಲಿ ಕಾನೂನು ಪ್ರಕಾರ ನೀವು ಕೆಂಪಲ್ಲಿ ತೊಂದರೆ ಕೊಡುತ್ತಾರೆ ಯಾರು? ಗಣಿ ಇಲಾಖೆ. ಹಸ್ತಕ್ಷೇಪ ಯಾರದು? ನಿಮ್ಗೆ ಗಣಿ ಇಲಾಖೆ ಹಸ್ತಕ್ಷೇಪ ಇಲ್ಲ, ಅಥವಾ ರೆವಿನ್ಯೂ ತಹಸೀಲ್ದಾರಿಂದ ಹಸ್ತಕ್ಷೇಪ ಇಲ್ಲ. ಪೊಲೀಸ್ ಇಲಾಖೆಯಿಂದ ನಮಗೆ ಕಿರುಕುಳ ಆಗ್ತದೆ. ನಿಮ್ಮ ಕೆಲಸ ಕಾನೂನು ಸುರಕ್ಷೆ ಮಾಡೋದು. ಈ ಕೆಂಪು ಬಡವರಿಗೆ ಕೂಲಿ ಕೆಲಸ ಮಾಡೋದಕ್ಕೆ ನಿಮ್ಮಿಂದ ನಮಗೆ ತೊಂದರೆ ಆಗ್ತದೆ. ದಯವಿಟ್ಟು ಪೊಲೀಸ್ ಇಲಾಖೆಗೆ ನಮಗೆ